ರಿಯಾಕ್ಟಲ್ಲಿ ಯೂಸ್ ಸ್ಟೇಟ್ನೇ ಯಾಕೆ ಯೂಸ್ ಮಾಡ್ತೀವಿ, ಯಾಕೆ ವೇರಿಯೇಬಲ್ನ ಯೂಸ್ ಮಾಡಲ್ಲ, ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲೊಂದು ನೆಕ್ಸ್ಟ್ ಜೆಸ್ದು ಪ್ರಾಜೆಕ್ಟ್ ಇದೆ ಆ್ಯಂಡ್ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಕೌಂಟ್ ಈಸ್ ಈಕ್ವಲ್ ಟು 0 ಅಂತ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ಬಟನ್ ಇದೆ ಆ್ಯಡ್ ಅಂತ. ಆ್ಯಡ್ನ ಕ್ಲಿಕ್ ಮಾಡಿದಾಗ ಈ ಫಂಕ್ಷನ್ ಕಾಲ್ ಆಗುತ್ತೆ. ಸೊ ಕೌಂಟ್ ವ್ಯಾಲ್ಯೂ ಎವ್ರಿ ಟೈಮ್ ಕ್ಲಿಕ್ ಮಾಡಿದಾಗ ಇನ್ಕ್ರೀಸ್ ಆಗುತ್ತೆ. ಸೊ ಈಗ ಕ್ಲಿಕ್ ಮಾಡ್ತಾ ಇದ್ದೀನಿ ಈ ಆ್ಯಡ್ ಬಟನ್ನ, ಬಟ್ ಕೌಂಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿಲ್ಲ. ಇನ್ಸ್ಪೆಕ್ಟ್ ಮಾಡಿ ನೋಡಿದಾಗ ಕನ್ಸೋಲಲ್ಲೇನೋ ಇನ್ಕ್ರೀಸ್ ಆಗ್ತಿದೆ, ಎವ್ರಿ ಟೈಮ್ ನಾನು ಕ್ಲಿಕ್ ಮಾಡಿದಾಗ ಇನ್ಕ್ರೀಸ್ ಆಗ್ತಿದೆ, ಬಟ್ ಇಲ್ಲಿ ವೆಬ್ ಪೇಜಲ್ಲಿ ಡಿಸ್ಪ್ಲೇ ಆಗ್ತಿಲ್ಲ. ಸೊ ಇದು ಏನಕ್ಕೆ ಅಂದರೆ ಜಾವಾ ಸ್ಕ್ರಿಪ್ಟಲ್ಲಿ ಏನೋ ಅಪ್ಡೇಟ್ ಆಗ್ತಿದೆ, ಬಟ್ ವೆಬ್ ಪೇಜ್ಗೆ ಅದು ಗೊತ್ತಾಗ್ತಿಲ್ಲ. ಸೊ ಇದಕ್ಕಾಗಿ ರಿಯಾಕ್ಟಲ್ಲಿ ಒಂದು ಹುಕ್ ಇದೆ, ಯೂಸ್ ಸ್ಟೇಟ್. ಸೊ ಇದನ್ನು ಯೂಸ್ ಮಾಡಿದಾಗ ವೆನ್ ಎವರ್ ಸ್ಟೇಟ್ ಚೇಂಜ್ ಆದಾಗ ಕಾಂಪೋನೆಂಟ್ ರೀರೆಂಡರ್ ಆಗುತ್ತೆ. ನಾನು ತೋರಿಸ್ತೀನಿ. ಸೊ ಇದನ್ನು ಕಮೆಂಟ್ ಮಾಡೋಣ. ಈಗ ಸೇವ್ ಮಾಡಿದೆ. ಸೊ ವೆನ್ ಎವರ್ ಕ್ಲಿಕ್ ಮಾಡಿದಾಗ ಇಲ್ಲಿ ಎವ್ರಿ ಟೈಮ್ ಕ್ಲಿಕ್ ಮಾಡಿದಾಗ ಕೌಂಟ್ ವ್ಯಾಲ್ಯೂ ಅಪ್ಡೇಟ್ ಆಗ್ತಿದೆ, ಬಟ್ ಕನ್ಸೋಲಲ್ಲಿ 3 ಇದೆ ಬಿಕಾಸ್ ಇದು ಪ್ರೀವಿಯಸ್ ವ್ಯಾಲ್ಯೂ, ಬಟ್ ಇಲ್ಲಿ ಕರೆಂಟ್ ವ್ಯಾಲ್ಯೂನೇ ರೆಂಡರ್ ಆಗಿ ಡಿಸ್ಪ್ಲೇ ಆಗ್ತಿದೆ ಎವ್ರಿ ಟೈಮ್. ಸೊ ಇದು ಯೂಸ್ ಸ್ಟೇಟಲ್ಲಿ ಫಸ್ಟ್ ಇನಿಷಿಯಲ್ ವ್ಯಾಲ್ಯೂ ಅಸೈನ್ ಮಾಡ್ಬೋದು. ಆ್ಯಂಡ್ ಇದು ಯಾವಾಗಲೂ ಒಂದು ಅರೇನ ರಿಟರ್ನ್ ಮಾಡುತ್ತೆ. ಅರೇಲಿ ಇನಿಷಿಯಲ್ ವ್ಯಾಲ್ಯೂ ಏನು ಅಸೈನ್ ಮಾಡಿರ್ತೀವೋ ಅದು, ಆ್ಯಂಡ್ ಆಲ್ಸೋ ಒಂದು ಫಂಕ್ಷನ್ ರಿಟರ್ನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಅರೇ ಅಂತ ಸೇವ್ ಮಾಡಿ ನಾನಿಲ್ಲಿ. ಸೊ ಕನ್ಸೋಲ್